ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಈಗ ಗುಲ್ಬರ್ಗಾದಿಂದ ಪಂಚಮಸಾಲಿ ಮಠದ ಶ್ರೀಗಳಾಗಿರುವಂತಹ ಸಿದ್ಧಲಿಂಗ ಮಹಾಸ್ವಾಮಿಗಳು ನಮಗೆ ಜಾಯ್ನ್ ಆಗಿದ್ದಾರೆ. ಶ್ರೀಗಳೇ, ಭಕ್ತರ ಭಾವನೆಗಳಿಗೆ ನಾವು ಅಡೆ ತರಬಾರ್ದು ಅನ್ನೋದು ಈಗ ಬರ್ತಾ ಇರುವಂತಹ ಮಾತು. ಅಡ್ಡಪಲ್ಲಕ್ಕಿಯ ಆಚರಣೆ ಏನಿದೆ ಅದು ಭಕ್ತರ ಭಾವನೆ, ಅದಕ್ಕೆ ಯಾಕೆ ಅಡ್ಡ ತರಬೇಕು ಅನ್ನೋ ಪ್ರಶ್ನೆ. ಓಕೆ, ಸಂಪರ್ಕ ಕಡಿತವಾಗಿದೆ, ಮತ್ತೆ ಅವ್ರನ್ನ ಸಂಪರ್ಕಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ. ಏನ್ ಹೇಳ್ತೀರಾ ಮಂಜು ಅವರೇ? ಇವಾಗ ಬರ್ತಿರುವಂತಹ ಪ್ರಶ್ನೆ, ಎಲ್ಲೋ ಒಂದು ಕಡೆ ಮಠಾಧಿಪತಿಗಳು ಬಗ್ತಾ ಇಲ್ಲ, ಮಠಾಧಿಪತಿಗಳೇ ಒಪ್ಪುತ್ತಾ ಇಲ್ಲ ಈ ಒಂದು ಅಡ್ಡ ಪಲ್ಲಕ್ಕಿ ಆಚರಣೆ ಏನಿದೆ ಅದರ ಬದಲಾವಣೆಗೆ ಅನ್ನೋದು ನಿಡುಮಾಮಿಡಿ ಶ್ರೀಗಳ ಮಾತು. ಇಲ್ಲ ಮೇಡಮ್, ಇದು ನಿಜವಾಗ್ಲೂ ಆಗಲೇ ಹೇಳ್ದಂಗೆ ಇದು ದುರಂತ. ಇದು ಇಂಥ ದೊಡ್ಡ ಸಮಾಜದಲ್ಲಿ ಇವತ್ತು ಬಂದು ಮೀಡಿಯಾದಲ್ಲಿ ಕುತ್ಕೊಂಡು ಇಡೀ ನಮ್ಮ ಸಮುದಾಯನೇ ತಲೆ ಬಗ್ಗುವಂಥ ಒಂದು ಬೆಳವಣಿಗೆ ಇದು ಎಲ್ಲ ಇವರೆಲ್ಲ ದೊಡ್ಡ ಮಠಾಧೀಶರು, ಕಿರಿಯರು, ಹಿರಿಯರು ಎಲ್ಲ ಕುಳಿತುಕೊಂಡು ನಮ್ಮದೇ ಆದಂಥ ಒಂದು ವೇದಿಕೆ ಇದೆ, ಮಹಾಸಭಾ ಇದೆ. ನಮ್ಮ ಶಾಮನೂರು ಶಿವಶಂಕರಪ್ಪರು ಅಧ್ಯಕ್ಷರಾಗಿದ್ದಾರೆ. ಇಲ್ಲಿ ಕುಳಿತು ಇದನ್ನು ನಮ್ಮ ಸಮಸ್ಯೆಗಳನ್ನ ನಾವೇ ಬಗೆಹರಿಸ್ಕೊಬೋದು. ಅದು ಬಿಟ್ಟು ಇವರು ಒಂದು ಸ್ಟ್ರೈಕ್ ಮಾಡೋದು, ಅವರು ಬೀದಿಗೆ ಬರೋದು, ಆ ರೀತಿ ಕುಳಿತು ಮಾತನಾಡುವಂತಹ ಸಂದರ್ಭ ಬರುತ್ತಾ ಅನ್ನೋದು. ಯಾಕಂದ್ರೆ ಪ್ರತಿ ಬಾರಿಯೂ ಒಂದು ಚರ್ಚೆಗೆ ಕರೆದಾಗ ಅಲ್ಲಿ ಭಾಗಶಃ ಸ್ವಾಮಿಗಳು ಭಾಗವಹಿಸೋದಿಲ್ಲ. ಕೆಲವರು ಬೆರಳೆಣಿಕೆಯಷ್ಟು ಭಾಗವಹಿಸ್ತಾರೆ, ಒಂದೊಂದ್ಸಲ ಒಬ್ರು ಬಂದ್ರೆ ಒಬ್ರು ಬರೋದಿಲ್ಲ. ಹಾಗಾದ್ರೆ ಅಂತ್ಯ ಯಾವಾಗ ಇದಕ್ಕೆಲ್ಲ? ಇವರು ವೈಯಕ್ತಿಕ ಇದರಿಂದ ನಮ್ಮ ಸಮುದಾಯ ಬಹಳ ಇದು ಕೆಟ್ಟ ಒಂದು ಇದಾಗ್ತಾ ಇದೆ. ಈಗ ಇವರೆಲ್ಲ ಕುಳಿತು ಬರ್ಬೇಕು, ಎಲ್ಲಾರು ಬರ್ಬೇಕು, ಸ್ವಾಮಿಗಳು ಅಂದ್ರೆ ಬರ್ಬೇಕು. ಇವರು ಭಕ್ತರಿದ್ರೇನೆ ಸ್ವಾಮಿಗಳು. ಮೇಡಮ್, ಒಂದು ವಿಚಾರ ನಮ್ಮ ಸಮಾಜದಲ್ಲಿ ಬಹಳ ಬೇಜಾರಾಗೋದು ಅಂದ್ರೆ, ಯಾರಾದ್ರೂ ನೀವು ವೀರಶೈವರನ್ನ ಹೊಡಿಬೇಕು ಅಂತ ಯಾರು ಏನು ಮುಂದೆ ಬರ್ಬೇಕಾಗಿಲ್ಲ. ನಮ್ಗೆ ಬಿಟ್ಬಿಟ್ರೆ ಅವ್ರು ಏನ್ ಮಾತಾಡ್ತಾರೆ ಅಂದ್ರೆ, ನಿಮ್ಗೆ ಆ ಸಮಾಜನ ಹೊಡಿಬೇಕೇನ್ರಿ, ಆ ಸಂಘ ಹೊಡಿಬೇಕೇನ್ರಿ ಅಂದ್ರೆ ನೀವ್ ಯಾರು ಏನು ಮಾಡ್ಬೇಡ್ರಿ, ಸುಮ್ಮನೆ ಇದ್ಬಿಡಿ, ಅವರವರೇ ಹೊಡ್ಕೊಳ್ತಾರೆ ಅಂತಾರೆ. ಎಂತ ಸ್ಥಿತಿ ಬಂದಿದೆ ಅಂದ್ರೆ, ಅದೇ ನಮ್ಮ ಬೇರೆ ಜನಾಂಗಗಳು ನೋಡಿ ಎಷ್ಟು ಚೆನ್ನಾಗಿ ಸಂಘಟನೆ ಮಾಡ್ತಾರೆ, ಎಷ್ಟು ಜನ ಸಂಘಟನೆಗಳಿರ್ತಾರೆ. ಅವ್ರ ಜನಾಂಗಕ್ಕಾಗ್ಲಿ, ಅವ್ರ ಏರಿಯಾಗಾಗ್ಲಿ, ಅವ್ರ ಊರ್ಗಾಗ್ಲಿ ಏನೋ ಒಂದು ಕೆಲಸ ಮಾಡೋದಾಗ್ಲಿ. ನಮ್ಮಲ್ಲಿ ಇಷ್ಟು ದೊಡ್ಡ ಸಮಾಜ ಇದ್ದು ಇಷ್ಟೊಂದು ನೋಡಿ ಈ ತರ ನೀವೊಂದು ವಿಚಾರ ಕೇಳಿದ್ರಿ, ಯಾರು ಇದಕ್ಕೆಲ್ಲ ನೀವು ಸೇರಿಸ್ತಾರೆ ಅಂದ್ರೆ, ಸೇರಿಸ್ಬೇಕಾದ್ರೆ ನಿಮ್ಮಂತವ್ರೆ ಅಷ್ಟೇ, ನಿಮ್ಮ ಸುವರ್ಣ ಚಾನೆಲ್ ಅಂತವ್ರೇನ್ ಮಾಡ್ಬೇಕಾಗತ್ತೆ. ಯಾಕೆಂದ್ರೆ ಇದೆಲ್ಲ ಕಷ್ಟ ಇದೆ ಅಮ್ಮ. ಇವ್ರು ಹೇಳ್ದಂಗೆ, ಮಂಜು ಹೇಳ್ದಂಗೆ ಯಾರು ಸೇರೋದಿಲ್ಲ. ಅವ್ರು ಬಂದ್ರೆ ಇವ್ರು ಬರಲ್ಲ, ಅವ್ರು ಬರ್ತಾರೇನ್ರಿ, ಇವ್ರು ಬರೋದ್ ಬೇಡ. ಭಕ್ತಾದಿಗಳೇ ನಾವೇನ್ ಮಾಡ್ತೀವಿ ಗೊತ್ತಾ, ನಾವು ಒಬ್ಬೊಬ್ರಿಗೆ ಒಂದೊಂದು ಹೇಳ್ತೀವಿ, ಅಯ್ಯೋ ಯಾಕೆ ಹೋಗ್ಬೇಕು ಸ್ವಾಮಿಗಳೇ, ಯಾಕೆ ಮಾಡ್ಬೇಕು ಸ್ವಾಮಿಗಳೇ. ಆಮೇಲೆ ಲೀಡರ್ಸ್ಗಳು ಪೊಲಿಟಿಕಲ್ಲು ಅದು ಅವ್ರು ಬೇರೆ ಬರ್ತಾರೆ. ನೆಕ್ಸ್ಟು ಇವತ್ತೇನೋ ನಮ್ಮನ್ನು ಕರೆದ್ಬಿಟ್ಟಿದ್ದೀರಾ, ಏನೋ ನನ್ನ ಅದೃಷ್ಟನೋ ನನಗೆ ಗೊತ್ತಿಲ್ಲ, ಆದ್ರೆ ನೆಕ್ಸ್ಟ್ ಬರ್ತಾರೆ ನೋಡಿ ನಿಮ್ ಇದಕ್ಕೆ ಎಲ್ಲ ಪೊಲಿಟಿಕಲ್ ಅಲ್ಲೂ ಬರ್ತಾರೆ, ಇನ್ನೊಬ್ರು ಬರ್ತಾರೆ, ನಾನ್ ಬರ್ತೀನಿ ಅಂತೆಲ್ಲ ಬರ್ತಾರೆ. ಇವತ್ತೇನೋ ನಾನು ಮಾತಾಡ್ತಾ ಇದ್ದೀನಿ ಅಷ್ಟೇ ಒಬ್ಬ ಸಮಾಜದ ಇದು ಆಗಿ. ಬಟ್ ಇದು ಬಹಳ ಕಷ್ಟ ಇದೆ ಅಮ್ಮ, ಮುಂದಿನ ದಿನಗಳಲ್ಲಿ ಬಹಳ ಕಷ್ಟ ಇದೆ. ಎಚ್ಚೆತ್ಕೊಂಡ್ರೆ ಸ್ವಾಮೀಜಿಗಳು, ನಾನು ಹೇಳೋದು ನಾವು ಹೇಳೋ ಲೆವೆಲಲ್ಲೂ ಇಲ್ಲ ಅದು. ಆ ಸ್ವಾಮೀಜಿಗಳವ್ರಿಗೆ ನಾವು ಹೇಳೋಕ್ಕಾಗತ್ತಾ? ನಾವು ಅವರ ಮುಂದೆ ನಾವು ಒಂದು ಅಕ್ಕಿ ಕಾಳಷ್ಟು ಇಲ್ಲ ನಾವು ಅವ್ರ ಮುಂದೆ, ನಾವು ನಿಂತ್ಕೊಳ್ಳೋಕ್ಕಾಗಲ್ಲ ಅವ್ರ ಮುಂದೆ. ಸೊ ದಯವಿಟ್ಟು ನಾನು ಮಾಧ್ಯಮದ ಪರವಾಗಿ ನಾನು ಸಮಾಜದವ್ರು ಎಲ್ಲರಿಗೂ ಕೇಳ್ಕೊಳ್ಳೋದಿಷ್ಟೇ, ಮುಂದೆ ಬಂದು ಒಂದಾಗಿ ಎಲ್ಲ ಇದನ್ನೆಲ್ಲ ಬಿಡಿ. ನಮ್ಮ ಸಮಾಜಕ್ಕೆ ಏನ್ ಮಾಡ್ಬೇಕು ನೋಡಿ, ಸಮಾಜ ಅಂದ್ರೆ ನಮ್ಮ ಸೊಸೈಟಿ, ನಮ್ಮ ಜನಾಂಗ ಅಲ್ಲ, ವೀರಶೈವ ಅಲ್ಲ. ಅವ್ರು ಹೇಳಿದ್ರಲ್ಲ ನಮ್ಮ ಜ್ಞಾನ ಪ್ರಕಾಶ್ ಅವರು, ನಮ್ಮ ಊರಿಗೆ ಅದಿಲ್ಲ ಇದಿಲ್ಲ ಅಂತ, ಅದನ್ನ ನೋಡಿ, ಅದನ್ನ ಮಾಡಿ. ಸಿದ್ಧಗಂಗಾ ಸ್ವಾಮಿಗಳು, ಸುತ್ತೂರು ಸ್ವಾಮಿಗಳು ಅವ್ರು ಹೇಳಿದ್ರಲ್ಲ, ಅವರೇ ಹೇಳ್ತಾರಲ್ಲ, ಜ್ಞಾನ ಪ್ರಕಾಶ್ ಅವರು ಅದ್ ಮಾಡ್ತಾ ಇದಾರೆ, ಇದ್ ಮಾಡ್ತಾರೆ, ಅಂತ ಕೆಲಸಗಳು ಮಾಡ್ಬೇಕು ಮೇಡಮ್. ಅಲ್ಲ, ಈಗ ಇವರು ಜ್ಞಾನ ಪ್ರಕಾಶ್ ಅವರು ಹೇಳಿದ್ರು ನಮ್ಗೆ ಸುತ್ತೂರು ಶ್ರೀಗಳು ಕುತ್ಕೊಂಡು ಇದು ಬಗೆಹರಿಸಿದ್ರೆ ಅಂದ್ರೆ ಆಗ್ಬೋದು ಮಾಡಿ. ಸಿದ್ಧಲಿಂಗ ಶ್ರೀಗಳು ಇರ್ಬೋದು, ಮತ್ತೆ ಇವರು ಜ್ಞಾನ ಪ್ರಕಾಶ್ ಅವರು ಬಂದು ಆ ಶ್ರೀಗಳ ಹತ್ರ ಕುತ್ಕೊಂಡು ಮಾತಾಡಿ ಬಗೆಹರಿಸ್ಕೊಂಬೋದಲ್ಲ. ಓಕೆ, ನಿಮ್ ಜೊತೆ ಮಾತಾಡ್ತೀನಿ. ಈಗ ನಮ್ಗೆ ಗುಲ್ಬರ್ಗಾದಿಂದ ಪಂಚಮಸಾಲಿ ಮಠದ ಶ್ರೀಗಳಾಗಿರುವಂತಹ ಸಿದ್ಧಲಿಂಗ ಮಹಾಸ್ವಾಮಿಗಳು ಜಾಯ್ನ್ ಆಗಿದ್ದಾರೆ. ಸಿದ್ಧಲಿಂಗ ಸ್ವಾಮಿಗಳೇ, ಪ್ರಮುಖವಾಗಿ ಕೇಳಿ ಬರ್ತಾ ಇರೋದು, ಇವಾಗ ಒಂದು ಸಮಸ್ಯೆ ಇದೆ ಅಂದ್ರೆ ಅದನ್ನ ಪರಿಹರಿಸುವಲ್ಲಿ ನೀವು ಮುನ್ನುಗ್ಗಬೇಕೆ ಹೊರತು ಯಾಕೆ ಒಡೆದು ಆಳುವ ನೀತಿ ಆಗ್ತಾ ಇದೆ ಅನ್ನೋ ಪ್ರಶ್ನೆ. ನಾವು ಸಿದ್ಧಲಿಂಗ ಸ್ವಾಮಿಗಳಲ್ಲ ಮೇಡಮ್ ಅವರೇ, ನಾವು ಮಹಾಂತ ಶಿವಾಚಾರ್ಯರು, ಸುಲ್ಪಲ್ ಮಠ, ಗುಲ್ಬರ್ಗಾ. ಹೇಳಿ ಮಹಾಂತ ಸ್ವಾಮಿಗಳೇ. ಈಗ ತಾನೇ ರಂಭಾಪುರಿ ಜಗದ್ಗುರುಗಳವರು ತಮ್ಮ ಹೇಳಿಕೆಯಲ್ಲಿ ಒಂದು ಇತಿಮಿತಿ ಇದೆ, ತಾಳ್ಮೆಗೆ ಒಂದು ಇತಿಮಿತಿ ಇದೆ ಅಂದ್ರೆ, ಜೇವರಿಗೆಯಲ್ಲಿ ಸಂಘರ್ಷಣ ಮಾಡೋಕ್ಕ, ಜಗಳ ಮಾಡಕ್ ಬರ್ತಾರೋ, ಏನು ಶಾಂತಿಯನ್ನು ಕಾಪಾಡಕ್ಕೆ ಬರ್ತಾರೋ, ಭಕ್ತರನ್ನ ಬೋಧೆ ಮಾಡಕ್ಕೆ ಬರ್ತಾರೋ. ಒಂದು. ಎರಡನೇದು, ಈಗಾಗಲೇ ಜೇವರಿಗೆಯಲ್ಲಿ ಅಡ್ಡಪಲ್ಲಕ್ಕಿ ಉತ್ಸವ ಅವರದಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಮತ್ತೊಮ್ಮೆ ಮಾಡ್ಕೋತಿನ ಹಠ ಏಕೆ? ಜೊತೆಗೆ ಜೇವರಿಗೆಯಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭೆಯವರು ಬರಲಿ, ಈಗ
ನಾವು ಬರ್ತಾ ಇದ್ದೇವೆ. ಯಾರ ಕಡೆಗೆ ಒಲವು ಇತ್ತು ಅವ್ರ ಕಡೆಗೆ 90% ಒಲವು ಇತ್ತು ಅಂದ್ರೆ ಅವ್ರ ಅಡ್ಡ ಪಲ್ಲಕ್ಕಿ ಮಾಡ್ಕೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ. ಅಡ್ಡ ಪಲ್ಲಕ್ಕಿಗೆ ಸ್ವಾಮಿಗಳಿಗೆ ಇರೋದಕ್ಕೆ ಮಾಡೋಕ್ಕತ್ತಿಲ್ಲ. ನಾವು ಜನರಿಗೆ ಬೇಡಾಗಿರ್ತಕ್ಕಂಥದ್ದು ಯಾಕೆ ಮಾಡ್ತಾ ಇದ್ದೀರಿ, ಬೇಜಾರಾದಂಥವರಿಗೆ ಯಾಕೆ ಮಾಡ್ತಾ ಇದ್ದೀರಿ, ಜನರಿಗೆ ಬೇಡಾಗಿರ್ತಕ್ಕಂಥ ಕೆಲಸ ಬೇಡ. ಈಗಾಗಲೇ ತಮ್ಮ ಅಡ್ಡ ಪಲ್ಲಕ್ಕಿ ಆಗಿದೆ. ತಾವು ಅಡ್ಡ ಪಲ್ಲಕ್ಕಿಯನ್ನು ಬಿಟ್ಟು ತಾವು ಯಾವ ಇಲ್ಲಿ ಗಲ್ಲಿಗಳಲ್ಲಿ ಪಾದಯಾತ್ರೆ ಮಾಡಿದರೆ ದೀನರಿಗೆ, ದಲಿತರಿಗೆ, ಬಡವರಿಗೆ, ಗರೀಬರಿಗೆ, ನಿರ್ಗತಿಕರಿಗೆ, ಅನಾಥರಿಗೆ ಸಂತೋಷ ಆಗ್ತಾ ಇದೆ ಅಂತ ನಾವು ಕೇಳ್ತಾ ಇದ್ದೇವೆ. ಇದನ್ನ ದೊಡ್ಡವರಾಗಿರ್ತಕ್ಕಂಥ ರಂಭಾಪುರಿ ಮಹಾಸನ್ನಿಧಿಯವರು ಅರ್ಥ ಮಾಡಿಕೊಳ್ಳಬೇಕು. ಸಂಘರ್ಷಕ್ಕಿಳಿಯತಕ್ಕಂಥ ಸಂದರ್ಭಗಳು ಬರಬಾರದು. ಅದಕ್ಕಾಗಿ ದಯವಿಟ್ಟು ನಾವು ಹೇಳ್ತಕ್ಕಂಥ ಮಾತುಗಳಿಗೆ ಅಖಿಲ ಭಾರತ ವೀರಶೈವ ಮಹಾಸಭೆ ಇದೆ ಮತ್ತು ಕೊಳ್ಳದ ಮಠದ ಸ್ವಾಮಿಗಳ ನೇತೃತ್ವದಲ್ಲಿ ಅಂತ ನಾನು ಈಗ ಟಿವಿಯಲ್ಲಿ ನೋಡಿದೆ. ಸ್ವಾಮಿಗಳ ಸಮಾಲೋಚನಾ ಸಭೆ ಬೆಂಗಳೂರಿನಲ್ಲಿ ಕುಂತ್ರ ಆಗಲ್ಲ, ಅದು ಜೇವರಿಗೆಯಲ್ಲಿ ಬಂದು ಕುಂತು ಇತ್ಯರ್ಥ ಮಾಡ್ರಿ, ಇತ್ಯರ್ಥ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಕೂತು 4-5 ಮಂದಿ ಕೂತು 15 ಮಂದಿ ಸ್ವಾಮಿಗಳು ಕೂತ್ರೆ ಇತ್ಯರ್ಥ ಆಗಲ್ಲದು. ಎಲ್ಲಿ ಜಗಳ ನಡೆದಿದೆ, ಎಲ್ಲಿ ವಿವಾದ ಇದೆ, ಆ ವಿವಾದ ಸ್ಥಳಕ್ಕೆ ಬಂದು ಅವರನ್ನ ಕರೆಸಬೇಕು, ಇವರನ್ನ ಕರೆಸಬೇಕು, ಶಾಂತಿ ಸಭೆಯನ್ನು ನಡೆಸಬೇಕು. ಆ ವಿಚಾರವನ್ನ ಅಖಿಲ ಭಾರತ ವೀರಶೈವ ಮಹಾಸಭೆದವರ ಈ ವೀರ ವ್ಯಕ್ತಿಗಳು ಕುಂತಿದ್ದಾರೆ, ಅವರನ್ನ ಗೌರವಿಸ್ತಾ ಇದ್ದೇನೆ. ಜೊತೆಗೆ ನಮ್ಮ ಶಾಂತಿವೀರ ಸ್ವಾಮಿಗಳನ್ನ ಗೌರವಿಸ್ತಾ ಇದ್ದೇನೆ ಮತ್ತು ನಮ್ಮ ಮಹಂತ ಸ್ವಾಮಿಗಳು ವಿಭೂತಿಪುರ ಮಠದವರನ್ನು ಗೌರವಿಸ್ತಾ ಇದ್ದೇನೆ. ಇದು ಬೆಂಗಳೂರಿನಲ್ಲಿ ಕೂತು ಮಾಧ್ಯಮ ಪ್ರಚಾರಕ್ಕೆ ಕೊಟ್ಟಂಗ ಆಗ್ತದೆ, ಹೊರತಾಗಿ ಇತ್ಯರ್ಥ ಆಗಲ್ಲ. ದಯವಿಟ್ಟು ನೀವೆಲ್ಲರೂ ವಿಚಾರವಂತರಿದ್ದೀರಿ, ಬುದ್ಧಿಜೀವಿಗಳಿದ್ದೀರಿ, ಜೇವರಿಗೆ ಬರ್ರಿ, ಅಲ್ಲೆಲ್ಲ ನೀವು ಸರ್ವೆ ಮಾಡ್ರಿ. ಸರ್ವೆ ಮಾಡದ ಬಳಿಕ ಅಕಸ್ಮಿತವಾಗಿ 90% ಅಡ್ಡ ಪಲ್ಲಕ್ಕಿಯಲ್ಲಿ ಕೂಡಕ್ಕೆ ಎಲ್ಲರೂ ಸಮ್ಮತಿ ಕೊಟ್ರಂದ್ರೆ ನಮ್ಮದು ಸಮ್ಮತಿ, ಅದಕ್ಕೇನು ಪ್ರಶ್ನೆ ಇಲ್ಲ. ಅದಕ್ಕಾಗಿ ನೀವು ದಯವಿಟ್ಟು ಟಿವಿಯಲ್ಲಿ ಕುಂತು ಮಾತಾಡುವುದಕ್ಕಿಂತ ಜೇವರಿಗೆ ಬರ್ರಿ, ನಾವು ಜೇವರಿಗೆ ಬರ್ತಾ ಇದ್ದೇವೆ, ಮಾಡೋಣ, ಎಲ್ಲರೂ ಕುಂತು ವಿಚಾರ ಮಾಡೋಣ. ಓಕೆ, ನಾಗಭೂಷಣ ಶಿವಾಚಾರ್ಯರೇ, ಏನು ಹೇಳ್ತೀರಾ ಈ ಮಾತಿಗೆ? ಸಮೀಕ್ಷೆಯನ್ನ ನಡೆಸಿ ಎಷ್ಟು ಪರ್ಸೆಂಟೇಜ್ ಬರುತ್ತೋ ಅಷ್ಟು ಪರ್ಸೆಂಟ್ ಅವರು ಗೆದ್ದುಕೊಳ್ಳಿ ಅಂತ ಹೇಳ್ತಾರೆ. ಒಂದು ಕಡೆ ಪಲ್ಲಕ್ಕಿ ಉತ್ಸವ ನಡೆಯುತ್ತೆ, ಅದಕ್ಕೆ ವಿರುದ್ಧವಾಗಿ ಶರಣ ದಸರಾ ನಡೆಯುತ್ತೆ. ಇದೇ ವಿವಾದಗಳು ಮುಂದುವರ್ಕೊಂಡು ಹೋದ್ರೆ ಅಂತ್ಯ ಎಲ್ಲಿ? ಅಲ್ಲ, ಪೂಜ್ಯ ಮಹಂತ ಸ್ವಾಮೀಜಿಯವರು ಹೇಳಿದಾಗೆ ರಂಭಾಪುರಿ ಜಗದ್ಗುರುಗಳು ಬರ್ತಾ ಇರೋದು ಜೇವರಿಗೆಗೆ, ಅಲ್ಲಿ ಧರ್ಮ ಸಂದೇಶವನ್ನು ಕೊಡಲಿಕ್ಕೆ ಮತ್ತು ಅಲ್ಲಿ ಯಾವ ಗೊಂದಲಗಳನ್ನು ಮಾಡಲಿಕ್ಕಲ್ಲ. ಇದು ಮೊದಲ ನಮ್ಮ ಗೊಂದಲ ಮಾಡಲಿಕ್ಕೆ ಬರಂಗಿಲ್ಲ ನಮ್ಮ ಗುರುಗಳು. ಆದರೆ ಅಲ್ಲಿ ಧರ್ಮದ ಸಂದೇಶ, ಈಗಾಗಲೇ ಸ್ವಾಮೀಜಿಯವರು ಹೇಳಿದ ಹಾಗೆ ಅಡ್ಡ ಪಲ್ಲಕ್ಕಿ ಆಗಿದೆ ಮತ್ತು ಯಾಕೆ ಅಂತ ಕೇಳಿದರು. ಆದರೆ ಗುರುಗಳೇ ಅದನ್ನೇನು ಅಡ್ಡ ಪಲ್ಲಕ್ಕಿ ಮಾಡಬೇಕು ಅಂತೇನು ಅಪೇಕ್ಷೆ ಪಟ್ಟಿಲ್ಲ. ಆದರೆ ಆ ಭಾಗದಲ್ಲಿ ದಸರಾ ದರ್ಬಾರ್ ನಡೆಯುವುದರಿಂದ ಅದೊಂದು ಗುರುಗಳಿಗೆ ಗೌರವವನ್ನು ಕೊಡುವಂಥದ್ದು ಆ ಭಕ್ತರ ಒಂದು ಕರ್ತವ್ಯ. ಆ ಭಕ್ತರು ಅಲ್ಲಿ ಅಪೇಕ್ಷೆ ಪಟ್ಟು ಮಾಡ್ತಾ ಇದ್ದಾರೆ ವಿನಃ ಅಲ್ಲಿ ಗುರುಗಳದೇ ಅಡ್ಡ ಪಲ್ಲಕ್ಕಿ ಆಗಬೇಕಂತೇಳಿ ಅವರೇನು ಈಗಾಗಲೇ ಅದನ್ನೇನು ಶಪಥ ಪಟ್ಟಿಲ್ಲ. ಮತ್ತು ನಂತರದಲ್ಲಿ ವ್ಯಾಮೋಹದಿಂದ ಹೊರಗೆ ಬರಬೇಕು ಅಂಥೇಳಿ ಈಗಾಗಲೇ ನಮ್ಮ ಸ್ವಾಮೀಜಿಯವರು ಹೇಳಿದರು. ವ್ಯಾಮೋಹ ಏನು ಯಾರ್ದು ಇಲ್ಲ ಅಲ್ಲಿ. ಈಗ ಭಕ್ತರು ಅಲ್ಲಿ ಕರೀತಾ ಇದ್ದಾರೆ. ಹಲೋ ಹೇಳಿ ಹಲೋ ಓಕೆ, ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನ ನಾವು ಮಾಡ್ತೀವಿ. ಸಾಕಷ್ಟು ವಾದ ವಿವಾದಗಳು, ಪ್ರಮುಖವಾಗಿ ಇಲ್ಲಿ ಶರಣ ಸಂಸ್ಕೃತಿ ಮತ್ತು ಪಂಚಪೀಠ ಸಂಪ್ರದಾಯದ ನಡುವೆ ಹಲವಾರು ವಿಚಾರಗಳು ವಿವಾದಕ್ಕೆ ಕಾರಣ ಆಗಿದೆ. ಎಲ್ಲೋ ಒಂದ್ ಕಡೆ ಈ ಎಲ್ಲಾ ವಿವಾದಗಳು ಭಕ್ತರಿಗೆ ಅಯೋಮಯದ ಪರಿಸ್ಥಿತಿ ನಿರ್ಮಾಣ ಮಾಡ್ತಾ ಇದೆ. ಇದ್ರ ಬಗ್ಗೆ ಚರ್ಚೆ ನಡೆಸ್ತೀವಿ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.